ಚಿತ್ರದುರ್ಗ ಮೂಲದ ರೇಣುಕಾಚಾರ್ಯ ಕೊಲೆ ಕೇಸ್ನಲ್ಲಿ ದರ್ಶನ್ ಪವಿತ್ರ ಗೌಡ ಸೇರಿದಂತೆ ಡಿ ಗ್ಯಾಂಗ್ ವಿಲವಿಲ ಅಂತಿದೆ. ಕಳೆದ 5 ದಿನಗಳಲ್ಲಿ ಪೊಲೀಸ್ ಕಸ್ಟಡಿಯಲ್ಲಿದ್ದವರಿಗೆ ಆರ್ಥಿಕ ಅಪರಾಧ ನ್ಯಾಯಾಲಯ ಶಾಕ್ ನೀಡಿದ್ದು ಮತ್ತೆ 5 ದಿನ ಪೊಲೀಸರ ಕಸ್ಟಡಿಗೆ ನೀಡಿದೆ. ಐಷಾರಾಮಿ ಲ್ಯಾಂಬೋರ್ಗಿನಿ ಕಾರ್ನಲ್ಲಿ ಓಡಾಡ್ತಿದ್ದ ಚಾಲೆಂಜಿಂಗ್ ಸ್ಟಾರ್ ನನ್ನ ಪೊಲೀಸ್ ವಾಹನದಲ್ಲಿ ಕರೆತರಲಾಗಿತ್ತು. ದರ್ಶನ್ ಕೈ ಹಿಡಿದು ಕೋರ್ಟ್ ಹಾಲ್ಗೆ ಹಾಜರುಪಡಿಸಿದ್ರು. ಈ ವೇಳೆ ಪವಿತ್ರ ಗೌಡ ಕಣ್ಣೀರು ಹಾಕುತ್ತಾ ನಿಂತಿದ್ರೆ ನಟ ಭಯಂಕರನಾಗಿ ಅಬ್ಬರಿಸುತ್ತಿದ್ದ ದರ್ಶನ್ ಬೆಂಡಾಗಿ ತಲೆ ತಗ್ಗಿಸಿ ನಿಂತಿದ್ರು. ದರ್ಶನ್ ಅಂಡ್ ಗ್ಯಾಂಗ್ ಮತ್ತೆ 5 ದಿನ ಪೊಲೀಸ್ ಕಸ್ಟಡಿಗೆ. ಜೂನ್ 20ರವರೆಗೆ ಕಸ್ಟಡಿಗೆ ನೀಡಿ ಕೋರ್ಟ್ ಆದೇಶ. ಸುಬ್ರಾಯ ಏಲಕ್ಕಿ ಕೃಷಿ ಮಾಡಿ ಎಕರೆಗೆ 3 ಲಕ್ಷ ಲಾಭ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಅಂಡ್ ಗ್ಯಾಂಗ್ ಪೊಲೀಸ್ ಕಸ್ಟಡಿಯಲ್ಲಿ ಒದ್ದಾಡ್ತಿದೆ. ಇದೀಗ ಪವಿತ್ರ ಗೌಡ ಮತ್ತು ದರ್ಶನ್ ಸೇರಿದಂತೆ 13 ಆರೋಪಿಗಳನ್ನ ಮತ್ತೆ 5 ದಿನ ಪೊಲೀಸರ ವಶಕ್ಕೆ ನೀಡಿ ಆರ್ಥಿಕ ಅಪರಾಧಗಳ ವಿಶೇಷ ಕೋರ್ಟ್ ಆದೇಶ ನೀಡಿದೆ. ಕಳೆದ ಮಂಗಳವಾರ ವಿಚಾರಣೆ ನಡೆಸಿದ್ದ ದರ್ಶನ್ ಅಂಡ್ ಗ್ಯಾಂಗ್ ಅನ್ನ 6 ದಿನ ಕಸ್ಟಡಿಗೆ ನೀಡಿತ್ತು. ಇಂದು ಭಾನುವಾರವಾಗಿದ್ರಿಂದ ನಿನ್ನೆ ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು. ಹಾಗಾದ್ರೆ ಬೆಂಗಳೂರಿನ ಆರ್ಥಿಕ ಅಪರಾಧಗಳ ವಿಶೇಷ ಕೋರ್ಟ್ನಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ವಾದ ಪ್ರತಿವಾದ ಹೇಗೆ ನಡೆಯಿತು ಅನ್ನೋದನ್ನ ನೋಡೋದಾದ್ರೆ, ಕೃತ್ಯಕ್ಕೆ ಸಂಬಂಧಿಸಿದಂತೆ ಆರೋಪಿಗಳನ್ನ ಕರೆದೊಯ್ದು ಬೆಂಗಳೂರಿನ ಸ್ಥಳಗಳಲ್ಲಿ ಮಹಜರು ನಡೆಸಲಾಗಿದೆ. ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಳಸಲಾದ ವಾಹನಗಳನ್ನು ಜಪ್ತಿ ಮಾಡಲಾಗಿದೆ. ಈವರೆಗೆ ಆರೋಪಿಗಳಿಂದ 10 ಮೊಬೈಲ್ ಫೋನ್ಗಳನ್ನು ವಶಕ್ಕೆ ಪಡೆಯಲಾಗಿದೆ. ಆರೋಪಿಗಳ ಸಿಡಿಆರ್ ಡೇಟಾ ವರದಿ ಬರಬೇಕಿದ್ದು ಪೊಲೀಸರು ಕಾಯ್ತಿದ್ದಾರೆ. ಆರೋಪಿಗಳಿಂದ ಸಂಗ್ರಹಿಸಿ ವಶಕ್ಕೆ ಪಡೆಯಲಾದ ಮೊಬೈಲ್ಗಳ ಡಾಟಾ ರಿಟ್ರೀವ್ ಮಾಡಬೇಕಿದೆ. ಜೊತೆಗೆ 30 ಲಕ್ಷ ಹಣವನ್ನ ವಿವಿಧ ಆರೋಪಿಗಳಿಂದ ವಶಕ್ಕೆ ಪಡೆಯಲಾಗಿದೆ. ಪ್ರಕರಣ ಸಂಬಂಧ ಮತ್ತಷ್ಟು ಕಡೆ ಮಹಜರು ಮತ್ತು ವಿಚಾರಣೆ ಪ್ರಕ್ರಿಯೆ ಬಾಕಿ ಇದೆ. ಬಂಧಿತರಾಗಿರುವ ಆರೋಪಿಗಳಲ್ಲಿ 5ನೇ ಆರೋಪಿ ಮತ್ತೋರ್ವ ಆರೋಪಿ ಜೊತೆಗೆ ಸೇರಿ ಕೊಲೆಯಾದ ರೇಣುಕಾಸ್ವಾಮಿಗೆ ಕರೆಂಟ್ ಶಾಕ್ ನೀಡಿದ್ದಾರೆ. ಈ ಎಲ್ಲ ಅಂಶಗಳ ಹಿನ್ನೆಲೆಯಲ್ಲಿ ಹೆಚ್ಚಿನ ವಿಚಾರಣೆ ಅಗತ್ಯವಿದ್ದು ಹಾಗೂ ಸಾಕ್ಷ್ಯಾಧಾರ ಕಲೆ ಹಾಕಲು ಆರೋಪಿಗಳನ್ನ 9 ದಿನ ಪೊಲೀಸ್ ಕಸ್ಟಡಿಗೆ ಕೊಡಿ. ಸರ್ಕಾರ ಪರ ವಕೀಲರ ಮನವಿಗೆ ದರ್ಶನ್ ಪರ ವಕೀಲರು ಆಕ್ಷೇಪ ವ್ಯಕ್ತಪಡಿಸಿದ್ರು. ಈ ಹಿಂದೆ ನ್ಯಾಯಾಲಯ 6 ದಿನ ಕಸ್ಟಡಿಗೆ ನೀಡಿತ್ತು. ಪಿಸಿ ಕಸ್ಟಡಿ ಅವಧಿ ಮುಗಿಯುವ ಮುನ್ನವೇ 1 ದಿನ ಮೊದಲೇ ನ್ಯಾಯಾಲಯದ ಎದುರು ಹಾಜರುಪಡಿಸಿದ್ದಾರೆ. ನಾವು ಮತ್ತೆ ಪೊಲೀಸರು ಕಸ್ಟಡಿಗೆ ಪಡೆಯಲಾರರು, ಕಾನೂನು ಪ್ರಕ್ರಿಯೆ ಮುಗಿದಿದೆ ಎಂದು ಭಾವಿಸಿದ್ವಿ. ಆದರೆ ಮತ್ತೆ ಪಿಸಿ ಕಸ್ಟಡಿಗೆ ಕೇಳ್ತಿದ್ದಾರೆ. ಇದು ಸರಿಯಾದ ಕ್ರಮವಲ್ಲ. ಈಗಾಗಲೇ ಆರೋಪಿ ಹೇಳಿಕೆ ದಾಖಲಿಸಿದ್ದಾರೆ. 5ನೇ ಆರೋಪಿ ಮತ್ತೋರ್ವ ಆರೋಪಿ ಜೊತೆಗೆ ಸೇರಿ ಕೊಲೆಯಾದ ರೇಣುಕಾಸ್ವಾಮಿಗೆ ಕರೆಂಟ್ ಶಾಕ್ ನೀಡಿದ್ದಾರೆ ಎಂದಿದ್ದಾರೆ. ಹಾಗಿದ್ರೂ ದರ್ಶನ್ರನ್ನ ಪ್ರಮುಖ ಆರೋಪಿಯಂತೆ ಬಿಂಬಿಸಲಾಗ್ತಿದೆ. ಇದು ಎಷ್ಟರ ಮಟ್ಟಿಗೆ ಸರಿ? ಮತ್ತೆ ಕಸ್ಟಡಿಗೆ ಕೇಳಿದ ಎಸ್ಪಿಪಿ ಮನವಿಗೆ A1 ಆರೋಪಿ ಪವಿತ್ರ ಗೌಡ ಪರ ವಕೀಲರು ಆಕ್ಷೇಪಿಸಿದ್ರು. ಓರ್ವ ಮಹಿಳೆಯನ್ನು ವಿನಾಕಾರಣ 5 ದಿನ ಠಾಣೆಯಲ್ಲಿ ವಿಚಾರಣೆ ಮಾಡಿದ್ದಾರೆ. ಆರೋಪಿಗಳ ಪೈಕಿ ಮಹಿಳೆ ತುಂಬಾ ನೋವನ್ನ ಅನುಭವಿಸುತ್ತಿದ್ದಾರೆ. ಕಾನೂನು ರೀತಿಯ ಪ್ರಕ್ರಿಯೆ ಮುಗಿದಿದೆ. ಹೇಳಿಕೆ ದಾಖಲಿಸಿದ ಬಳಿಕವೂ ಮತ್ತೆ ಕಸ್ಟಡಿಗೆ ಕೇಳ್ತಿದ್ದಾರೆ. ನ್ಯಾಯಾಲಯದ ಅನುಮತಿ ಪಡೆಯದೆ ಎಲ್ಲ ಆರೋಪಿಗಳಿಂದ ಮೊಬೈಲ್ ಪಡೆದು ಸೀಸ್ ಮಾಡಲಾಗಿದೆ. ಪಾಸ್ವರ್ಡ್ ಪಡೆದುಕೊಂಡಿದ್ದಾರೆ. ಇದು ಪೊಲೀಸರ ಸರಿಯಾದ ಕ್ರಮವಲ್ಲ. ಜೊತೆಗೆ ರಿಮ್ಯಾಂಡ್ ಅಪ್ಲಿಕೇಶನ್ ಆರೋಪಿಗಳ ಪರ ವಕೀಲರಿಗೆ ನೀಡುತ್ತಿಲ್ಲ. ಇನ್ನೂ 5 ದಿನ ಆರೋಪಿಗಳು ಪೊಲೀಸರ ವಶದಲ್ಲಿರುವಾಗಲೇ ಹೇಳಿಕೆ ದಾಖಲಿಸಿದ್ದು ಆರೋಪಿಗಳ ಹೇಳಿಕೆ ಸೋರಿಕೆಯಾಗಿದೆ. ಆರೋಪಿಗಳ ಹೆಸರನ್ನೇಳಿ ಕರೆದು ವಿಚಾರಿಸಿದ ನ್ಯಾಯಾಧೀಶರು ಆರೋಪಿಗಳ ಹೆಸರನ್ನೇಳಿ ಕರೆದು ವಿಚಾರಿಸಿದ್ರು. A1 ಪವಿತ್ರ ಗೌಡ, A2 ದರ್ಶನ್, A3 ಪವನ್, A4 ರಾಘವೇಂದ್ರ, A5 ನಂದೀಶ್, A6 ಜಗದೀಶ್, A7 ಅನುಕುಮಾರ್, A10 ವಿನಯ್, A11 ನಾಗರಾಜು, A12 ಲಕ್ಷ್ಮಣ, A13 ದೀಪಕ್, A14 ಪ್ರದೋಷ್, A16 ಕೇಶವಮೂರ್ತಿ ಪೊಲೀಸರು ತೊಂದರೆ ಕೊಟ್ಟಿದ್ದಾರೆಯೇ? ಎಲ್ಲ ಆರೋಪಿಗಳು
ಇಲ್ಲ ಅಂತ ಉತ್ತರಿಸಿದ್ರು. ವಾದ ಪ್ರತಿವಾದ ಆಲಿಸಿದ ಬಳಿಕ ಸರ್ಕಾರದ ಪರ ವಕೀಲ ಎಸ್ಪಿಪಿ ಮನವಿ ಪುರಸ್ಕರಿಸಿದ ಕೋರ್ಟ್ ಅಂತಿಮವಾಗಿ ದರ್ಶನ್ ಪವಿತ್ರ ಗೌಡ ಸೇರಿದಂತೆ 13 ಆರೋಪಿಗಳನ್ನ ಜೂನ್ 20ರವರೆಗೆ ಪೊಲೀಸ್ ಕಸ್ಟಡಿಗೆ ನೀಡಿದೆ. ಪವಿತ್ರ ಗೌಡ ದರ್ಶನ್ಗೆ ಸ್ನೇಹಿತೆ ಅಷ್ಟೇ ಎಂದ ವಕೀಲರು. ಇನ್ನು ನಟ ದರ್ಶನ್ಗೆ ವಿಜಯಲಕ್ಷ್ಮಿ ಮಾತ್ರ ಪತ್ನಿ. ಪವಿತ್ರ ಗೌಡ ಪತ್ನಿ ಅಲ್ಲ ಅಂತ ದರ್ಶನ್ ಪರ ವಕೀಲ ಅನಿಲ್ ಬಾಬು ಹೇಳಿದ್ರು. ಟಿವಿ9 ಜೊತೆ ಮಾತನಾಡಿದ ಅನಿಲ್ ಬಾಬು, ಪವಿತ್ರ ಗೌಡ ದರ್ಶನ್ಗೆ ಸ್ನೇಹಿತೆ ಅಷ್ಟೇ, ಅವರ ನಡುವೆ ಬೇರೆ ಯಾವ ಸಂಬಂಧವಿಲ್ಲ ಅಂತ ಹೇಳಿದ್ದಾರೆ. ಆಸ್ ಪವಿತ್ರ ಗೌಡ ಅವ್ರ ಹೆಂಡತಿ ಅಂತ ಹೇಳ್ತಾ ಇರುವಂತದ್ದು ತುಂಬಾ ಅವ್ರು ಬೇಜಾರಾಗಿದೆ. ಸೋಶಿ ಅವ್ರ ಹೊರಗಡೆ ಬರೋಕ್ಕೂ ಆಗ್ತಾ ಇಲ್ಲ. ಏನ್ ಕರ್ನಾಟಕ ಏನ್ ಜನತೆ ಇದೆ ಅವ್ರಿಗೆ ವಾಂಟ್ ಟು ಬಿ ವೆರಿ ಕ್ಲಿಯರ್, ವಿಜಯಲಕ್ಷ್ಮಿ ಇಸ್ ದ ಓನ್ಲಿ, ಶಿ ಇಸ್ ದ ಓನ್ಲಿ ಲೀಗಲಿ ವೆಡೆಡ್ ವೈಫ್. ಇವರು ಒಂದು ಕೋ ಆರ್ಟಿಸ್ಟ್ ಆಗಿದ್ರು. ಸೊ ಅದು ಒಂದು ಫ್ರೆಂಡ್ಶಿಪ್, ಆಸ್ ಬೀಯಿಂಗ್ ಎ ಕೋ ಆರ್ಟಿಸ್ಟ್ ಡೆಫಿನೆಟ್ಲಿ ಒಂದು ಫ್ರೆಂಡ್ಶಿಪ್ ಅಂತ ಅನ್ನೋದು ಬಿಟ್ರೆ ಇನ್ಯಾವುದೇ ತರ ಅಂತ ರಿಲೇಷನ್ ಇಲ್ಲ. ಮೊನ್ನೆ ರಾತ್ರಿ ರಾಜರಾಜೇಶ್ವರಿ ನಗರದ ದರ್ಶನ್ ಮನೆಯಲ್ಲಿ ಮಹಜರು ಮಾಡಲಾಗಿದೆ. ರೇಣುಕಾಸ್ವಾಮಿ ಕೊಲೆಯಾದ ದಿನ ದರ್ಶನ್ ಬಳಸಿದ್ದ ಸೋಪು, ಟವೆಲ್, ಬಟ್ಟೆ, ಒಳ ಉಡುಪು, ಟೂತ್ ಬ್ರಷ್, ಬಕೆಟ್ ಸೇರಿದಂತೆ ಇತರೆ ವಸ್ತುಗಳನ್ನ ಸೀಸ್ ಮಾಡಲಾಗಿದೆ. ಶಿವಪ್ರಸಾದ್, ಟಿವಿ9 ಬೆಂಗಳೂರು.